ವೆಲ್ಕಮ್ ಟು RSCBS ಚಾನಲ್. ಭಾಳಷ್ಟು ವಿಚಾರಧಾರೆಗಳನ್ನ ಒಳಗೊಂಡಿರ್ತಕ್ಕಂಥ ಏಕೈಕ ಚಾನಲ್ ನನ್ನ RSCBS ಚಾನಲ್. ಇವತ್ತು ಏನಪ್ಪ ವಿಚಾರ ತಂದಿದ್ದೀನಿ ಹೊಸದಂತ ಹೇಳಿದರೆ, ಭಾಳಷ್ಟು ಜನ ಮೋಸ ಹೋಗ್ತಿರ್ತಾರೆ. ಯಾವ ವಿಚಾರದಲ್ಲಾಗಲಿ ಮೋಸ ಹೋಗ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ಏನೋ ಒಂದು ತಗೊಳ್ತೀವಿ, ಪರ್ಚೇಸ್ ಮಾಡ್ತೀವಿ, ಆಮೇಲೆ ಅಂದ್ಕೊಳ್ತೀವಿ ಭಾಳ ಮೋಸ ಮಾಡಿದ್ರು, ಇದರಲ್ಲಿ ಭಾಳ ಮೋಸ ಆಯ್ತೀನಿ ಅಂತ. ಹೆಣ್ಣು ಗಂಡಿನ ವಿಚಾರದಲ್ಲಿ ತಡಿ ಪ್ರೀತಿಯಲ್ಲಿ ಮೋಸ ಹೋಗ್ತಾರೆ. ಹೆಣ್ಣಾದರೆ ಗಂಡಿನ ವಿಚಾರದಲ್ಲಿ, ಗಂಡಾದರೆ ಹೆಣ್ಣಿನ ವಿಚಾರದಲ್ಲಿ ಪ್ರೀತಿ ನಂಬಿಸಿ ಮೋಸ ಹೋಗೋಂಥ ವಿಚಾರಗಳು ಮೋಸ ಹೋಗ್ತಾ ಇರ್ತೀವಿ. ಭಾಳಷ್ಟು ವಿಚಾರದಲ್ಲಿ ಇದು ಪ್ರತಿ ದಿವಸನೂ ಆಗ್ತಾ ಇರೋಂಥ ಒಂದು ಕ್ರಿಯೆಗಳು ಮೋಸ ಹೋಗ್ತಾ ಇರ್ತೀವಿ. ಯಾಕೆ ಈ ಥರ ಮೋಸ ಹೋಗ್ತಾ ಇರುತ್ತೆ, ಅದು ಮೋಸ ಆಗೋದನ್ನ ಹೇಗೆ ತಪ್ಪಿಸ್ಕೋಬೇಕು, ಮೋಸ ಆಗದೇ ಇರೋಂಗೆ ಹೆಂಗೆ ನೋಡ್ಕೋಬೇಕು ಅನ್ನೋದನ್ನ ಇವತ್ತು ಒಂದು ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನೋಡ್ತಿರೋ ವಿಡಿಯೋ ಅದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಅದನ್ನು ಪ್ರೆಸ್ ಮಾಡಿ, ಪಕ್ಕದಲ್ಲಿ 2 ಬೆಲ್ ಐಕಾನ್ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ಯೂಟ್ಯೂಬಲ್ಲಿ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಏನಪ್ಪ ಇದು ವಿಚಾರ ಗೊತ್ತಾದ ಮೇಲೆ, ನಿಮಗೆ ತಿಳಿದಾದಮೇಲೆ ಆದಷ್ಟು ಇದನ್ನು ಭಾಳ ಜನಕ್ಕೆ ಶೇರ್ ಮಾಡಿರಿ. ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಫೇಸ್ಬುಕ್ ಗ್ರೂಪ್ ಆಗಿರ್ಬೋದು, ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಶೇರ್ ಮಾಡೋದ್ರಿಂದ ನಿಮ್ಮಿಂದ ಚಿಕ್ಕ ಹೆಲ್ಪ್ ಅವ್ರಿಗೆ ಆಗುತ್ತೆ ಅಂತಕ್ಕಂಥ, ನಿಮಗೂ ಆಗುತ್ತೆ, ನಿಮ್ಮಿಂದ ಅವ್ರಿಗೂ ಪ್ರಿಫರ್ ಆಗುತ್ತೆ ಅಂತಕ್ಕಂಥ ಇಷ್ಟಪಡೋಣ. ಈಗ ಮೋಸ ಯಾವೊಂದು ಫೈನಾನ್ಸಿಗೆ ಹಾಕ್ತೀವಿ, ಬರೀ ಮೋಸ ಆಗ್ಬಿಡುತ್ತೆ. ಮೋಸ ಹೋಗ್ಬಿಟ್ಟೆ ನನಗೆ ಮುಂಚೆನೇ ಗೊತ್ತಾಗಿದ್ರೆ ಆಗ್ತಿರಲಿಲ್ಲ, ಮುಂಚೆನೇ ಗೊತ್ತಾಗಿದ್ರೆ ಈ ಸಹವಾಸ ಮಾಡ್ತಿರಲಿಲ್ಲ, ಮುಂಚೆನೇ ಗೊತ್ತಾಗಿದ್ರೆ ಆ ಹುಡುಗಿನ ಲವ್ ಮಾಡ್ತಿಲ್ಲ ಅಥವಾ ಹುಡುಗರು ಲವ್ ಮಾಡ್ತಿರಲಿಲ್ಲ. ಇವೆಲ್ಲ ಹೇಗೆ ನಾವು ತಿಳ್ಕೊಬೋದು ಅನ್ನೋದನ್ನ ನಾವು ಒಂದು ನೋಡೋಣ. ಇದಕ್ಕೆ ಶುಕ್ರವಾರ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಶುಕ್ರ ಹೋರ ಅಂತ ಬರೋಣ. ಶುಕ್ರ ಈ ಹೋರ ಟೈಮಿಂಗ್ಸ್ ಹೆಂಗೆ ನಾವು ನೋಡ್ಕೋಬೇಕು ಅಂತಂದರೆ, ನೀವು ಗೂಗಲಿಗೆ ಹೋಗ್ಬಿಟ್ಟು ಟುಡೇ ಹೋರ ಟೈಮಿಂಗ್ಸ್ ಅಂತ ಪ್ರೆಸ್ ಮಾಡಿ. ಅದರಲ್ಲಿ ವೀನಸ್ ಅಂತ ಶುಕ್ರ ಅಂತ ಸಿಗುತ್ತೆ, VEN ಅಂತ ಸಿಗುತ್ತೆ, ವೀನಸ್ ಅಂತ ಸಿಗುತ್ತೆ. ಅದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ 1 ಅವರ್ ಇರುತ್ತೆ. ಎಷ್ಟಿದೆ ಇದೆ ಅಂತ ನೋಡ್ಕೊಳ್ರಿ. ಆ ಟೈಮಿಂಗಲ್ಲಿ, ಆ ಹೋರ ಟೈಮಿಗೆ ಭಾಳ ಎಫೆಕ್ಟಿವ್ ವರ್ಕ್ ಆಗುತ್ತದು. ಆ ಟೈಮಿಂಗಲ್ಲಿ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಯಲ್ಲೇ ರೆಡಿ ಮಾಡ್ಕೊಳ್ರಿ. ಒಂದು ಕಪ್ಪು ಏನು ಮಾಡ್ಕೊಬೇಕು, ಒಂದು ಕಪ್ಪು ಬಟ್ಟೆ ಕ್ಲಾತ್ ತೊಗೊಂಬಿಟ್ಟು ಅದಕ್ಕೆ ಕಪ್ಪು ಸಾಸಿವೆನ ಅದಕ್ಕೆ ಹಾಕಿ ಗಂಟು ಕಟ್ಕೊಳ್ರಿ. ಗಂಟು ಕಟ್ಕೊಂಡು ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ದುರ್ಗಮ್ಮನ ದೇವಸ್ಥಾನ ಹತ್ರ ಕುತ್ಕೊಂಡು ಒಂದು ಅರ್ಧ ಗಂಟೆ 105 ಸತಿ ಮಾಡಬೇಕು, ಮಂತ್ರ ಹಾಕೋಬೇಕು. ಏನಪ್ಪ ಮಂತ್ರ ಅಂದರೆ, ಓಂ ಹ್ರೀಂ ದುಮ್ ದುರ್ಗಾಯ ನಮಃ, ಓಂ ಹ್ರೀಂ ದುಮ್ ದುರ್ಗಾಯ ನಮಃ, ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಅಂತ ಇದು ಹೇಳ್ಬಿಟ್ಟು ಈ ಗಂಟು ಕಟ್ಟಿರ್ತಿರಲ್ಲ ಇದನ್ನು ಹೇಳಬೇಕು. ದುರ್ಗಮ್ಮನ ದೇವಸ್ಥಾನದಲ್ಲಿ ಓಂ ಹ್ರೀಂ, ಓಂ ಅಂತ ಹೇಳಿದ್ರೆ ನಿಮಗೆ ಆಲ್ರೆಡಿ ಇದೆ ಸೌಂಡ್ ಆಫ್ ಯೂನಿವರ್ಸ್ ಓಂ ಅಂದರೆ. ಇಲ್ಲಿ ಭಾಳ ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂದರೆ ಹ್ರೀಂ ಅಂತ HREEM ಹ್ರೀಂ ಅಂತ ಇಲ್ಲಿ ಭಾಳ ಇಂಪಾರ್ಟೆಂಟ್. ಇದು ಹ್ರೀಂ ಅನ್ನೋ ಉಚ್ಚಾರಣೆ ನಾವು ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಹೋದ ಜನ್ಮದಲ್ಲಿ ಏನಾದ್ರು ನಾವು ತಪ್ಪುಗಳು ಮಾಡಿದರೆ, ಹೋದ ಜನ್ಮದಲ್ಲಿ ನಾವು ಏನಾದ್ರು ಕರ್ಮಗಳು ಮಾಡ್ಕೊಂಡಿದ್ರೆ, ನಾವು ಇನ್ನೊಬ್ರಿಗೆ ಮೋಸ ಮಾಡಿದರೆ ಈ ಜನ್ಮದಲ್ಲಿ ಆಗ್ತಾ ಇರ್ತದೆ. ಈ ಜನ್ಮ ಸುಮ್ಮನೆ ಆಗಲ್ಲ. ಹೋದ ಜನ್ಮದಲ್ಲಿ ನಾವು ಯಾರಿಗಾರು ಮೋಸ ಮಾಡಿದರೆ ಅದು ಇಂಡೈರೆಕ್ಟಾಗಿ ಈ ಜನ್ಮದಲ್ಲಿ ಆಗ್ತಾ ಇರುತ್ತೆ. ಆ ಹ್ರೀಂ ಅನ್ನೋದು ಏನು ಮಾಡುತ್ತೆ, ಆ ಬ್ಲಾಕೇಜನ್ನು ತೆಗೆಯುತ್ತೆ. HREEM ಹ್ರೀಂ, ಅದು ಭಾಳ ಇಂಪಾರ್ಟೆಂಟು. ಓಂ ಹ್ರೀಂ ದುಮ್ ಅಂತ ಹೇಳಿದರೆ ದುರ್ಗಮ್ಮನ ಬೀಜಾಕ್ಷರ ಮಂತ್ರ. ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಈ ಥರ ಮಂತ್ರನ ಹೇಳ್ಬಿಟ್ಟು ಅದನ್ನು 105 ಸತಿ ಹೇಳ್ಬಿಟ್ಟು ಅದನ್ನು ನೋಡಿರಿ, ಅದನ್ನು ಗಂಟೆ ಇರ್ತಲ್ಲ ಅದನ್ನು ಎಡಗೈಯಲ್ಲಿ ಕೊಡಬೇಕು, ಬಲಗೈ ಕೊಡೋಲ್ಲ. ಯಾರಿಗಾರ ದಕ್ಷಿಣ ಸಮೇತ ಅದನ್ನು ದಾನ ಮಾಡಿಕೊಡ್ರಿ. ದಕ್ಷಿಣ ಇಟ್ಟು ಅದನ್ನು ದಾನ ಮಾಡಿಕೊಡ್ರಿ. ಇದನ್ನು 6 ತಿಂಗಳು ಮಾಡ್ಕೊತ ಬರ್ರಿ. ಅವಾಗ ಏನಾಗುತ್ತೆ, ನಿಮಗೆ ಮೋಸ ಹೋಗಲ್ಲ ಸರ್ ಈ ಥರ ಮಾಡೋದ್ರಿಂದ. ನಿಮಗೆ ಸಿಕ್ಸ್ ಸೆನ್ಸ್ ಜಾಗೃತಿ ಆಗ್ಬಿಡುತ್ತೆ. ಅಂದರೆ ನಿಮಗೆ ಯಾರು ಮೋಸ ಮಾಡ್ಕೊತಾರೆ, ನಿಮ್ಮ 6 ಸೆನ್ಸ್ ನಿಮಗೆ ಆ ದುರ್ಗಮ್ಮ ಆಶೀರ್ವಾದದಿಂದ ನಿಮಗೆ 6 ಸೆನ್ಸ್ ಪಟ್ಟಂಥ ಜಾಗೃತಿ ಓಪನ್ ಆಗುತ್ತೆ. ನಿಮಗೆ ಇದು ಮೋಸನೇ ಆಗ್ತದೆ, ಬೇಡ, ಇದಕ್ಕೆ ನಾವು ವಿಚಾರ ಕೈ ಹಾಕೋದು ಬೇಡ ಅಂತ ನಿಮಗೆ ಗೊತ್ತಾಗ. ಇಲ್ಲ ಅಂದರೆ ಯಾರೋ ಒಂದು 3rd ಪರ್ಸನಿಂದ ನಿಮಗೆ ಸೂಚನೆ ಸಿಗುತ್ತೆ. ಇದು ಬೇಡ, ಇದು ವರ್ಕ್ ಮಾಡೋದು ಬೇಡ ಅದು ಸೂಚನೆ ಸಿಗುತ್ತೆ. ಹೌದು, ಅದು ಆದಷ್ಟು ಆ ಕೆಲಸ ಮಾಡೋದನ್ನ ಅವಾಯ್ಡ್ ಮಾಡ್ತೀರಾ. ಈ ಥರ ಮಾಡ್ಕೊಂಡು 6 ತಿಂಗಳು ವಿಷಯ ಮಾಡ್ಕೊಂಡಿರಿ, ನಿಮ್ಮ ಜೀವನ ಪೂರ್ತಿ ಹೆಲ್ಪ್ ಆಗುತ್ತೆ, ಆರೋಗ್ಯವಾಗಿರ್ತೀರ, ಎಲ್ಲಿಯೂ ಮೋಸ ಹೋಗಲ್ಲ. ಮೋಸವಾಗಿ ಸಾಧ್ಯತೆ ಭಾಳಷ್ಟು ಕಮ್ಮಿ ಇರ್ತವೆ. ಇದನ್ನು ಹೇಳ್ಕೊಂತ ಇವತ್ತಿನ ಒಂದು ಸಬ್ಜೆಕ್ಟ್ ಮುಗಿಸ್ತೀನಿ. ವೀಕ್ಷಕರಲ್ಲಿ ಒಂದು ವಿನಂತಿ, ದಯಮಾಡಿ ಯಾರಾದರೂ ಹೊಸಬರು ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಂಬಲಿಸ್ರಿ. ನಾನು 100% ಒಳ್ಳೊಳ್ಳೆ ವಿಚಾರಗಳನ್ನು ನಿಮಗೆ ಕೊಡ್ತಾ ಇರ್ತೀನಿ ಅಂತ ಹೇಳ್ಕೊಂತ ಇವತ್ತಿನ ಒಂದು ಸಬ್ಜೆಕ್ಟ್ ಮುಗಿಸ್ತಾ ಇದ್ದೀನಿ. ಮತ್ತು ಒಂದು ಹೊಸ ವಿಚಾರಧಾರೆಯೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸರ್ವೇ ಜನ